2 ಶ್ಲೋಕ 58. ಯದಾ ಸಂಹರತೆ ಚಾಯಂ ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹೇಳಿಕೊಡುವುದನ್ನು ಅನುಸರಿಸಿ. ಯದಾ ಸಂಹರತೆ ಚಾಯಂ ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಆಮೆ ನೀರಿನಲ್ಲಿ ವಿಹರಿಸುತ್ತಿರುವಾಗ ಕೈಕಾಲುಗಳನ್ನು ಹೊರಗೆ ಚಾಚಿ ಅದರಲ್ಲಿರುವ ಆಹಾರಗಳನ್ನು ತೆಗೆದುಕೊಳ್ತಾ ಇರುತ್ತೆ. ಆದರೆ ಹೊರಗಡೆ ಅಪಾಯ ಇದೆ ಅಂತ ಅದಕ್ಕೆ ಅನಿಸಿದ ತಕ್ಷಣವೇ ಅದು ತನ್ನನ್ನು ತಾನು ಸಂಪೂರ್ಣವಾಗಿ ತನ್ನ ಚಿಪ್ಪಿನೊಳಗೆ ಅಡಗಿಸಿಕೊಂಡು ಬಿಡುತ್ತೆ. ಆಗ ಅದಕ್ಕೆ ಹೊರಗಡೆಯಿಂದ ಎಂತಹ ಅಪಾಯವೂ ಆಗೋದಿಲ್ಲ. ಆಮೆಯ ಚಿಪ್ಪು ಅಷ್ಟು ಗಟ್ಟಿಯಾಗಿದೆ. ಅದರ ಒಳಗಿರೋದನ್ನು ಯಾರೂ ಏನೂ ಮಾಡೋದಕ್ಕೆ ಆಗೋದಿಲ್ಲ. ಆಮೆಗೆ ಗೊತ್ತು ಯಾವಾಗ ಚಿಪ್ಪಿನೊಳಕ್ಕೆ ಸೇರಿಕೊಳ್ಬೇಕು ಅಂತ, ಯಾವಾಗ ತಲೆ ಕೈ ಕಾಲುಗಳನ್ನು ಹೊರಗಡೆ ಬಿಡಬೇಕು ಅನ್ನೋದು ಗೊತ್ತು. ನಮ್ಮೊಳಗೆ ನಮ್ಮನ್ನು ಯಾವಾಗ ಹಿಂದಕ್ಕೆಳೆದುಕೊಳ್ಳಬೇಕು, ಯಾವಾಗ ಹೊರಕ್ಕೆ ಬರಬೇಕು ಅನ್ನೋ ಈ ಆಮೆಯ ಸಾಮರ್ಥ್ಯವನ್ನು ನಾವು ಗಳಿಸ್ಕೊಳ್ಬೇಕು. ಪರಿಪೂರ್ಣನಾದವನು ಆತ್ಮನಲ್ಲೇ ಯಾವಾಗಲೂ ತೃಪ್ತಿ ಹೊಂದಿರ್ತಾನೆ. ನೋವು ನಲಿವುಗಳಲ್ಲಿ ಸಮಚಿತ್ತತೆಯಿಂದ ಬದುಕ್ತಾನೆ. ಅವನಲ್ಲಿ ಹಿಗ್ಗುವ ಅಥವಾ ಕುಗ್ಗುವ ಭಾವವೇ ಇರೋದಿಲ್ಲ ಅಂತ ವಿವರಿಸಿದ ಮೇಲೆ ಈಗ ಕೃಷ್ಣ ಅವನ ಇನ್ನೊಂದು ವಿಶೇಷ ಗುಣವೊಂದನ್ನು ವಿವರಿಸ್ತಾನೆ. ಮನಸ್ಸನ್ನು ತಳಮಳಗೊಳಿಸುವ ವಿಷಯ ವಸ್ತುಗಳ ಕ್ಷೇತ್ರದಿಂದ ತನ್ನ ಇಂದ್ರಿಯಗಳನ್ನು ಹೇಗೆ ಹಿಂದಕ್ಕೆಳೆದುಕೊಳ್ಳಬಹುದು ಅಂತ. ಹೇಗೆ ಆಮೆಯು ತನಗೆ ಅಪಾಯ ಉಂಟಾಗುವ ಸೂಚನೆ ಬಂದೊಡನೆ ತನ್ನ ಎಲ್ಲ ಅವಯವಗಳನ್ನು ತನ್ನ ಚಿಪ್ಪಿನ ಒಳಗೆ ಎಳೆದುಕೊಂಡು ಒಳಗೇ ಸುರಕ್ಷಿತವಾಗಿರುತ್ತದೋ, ಅದೇ ರೀತಿಯಲ್ಲಿ ಪರಿಪೂರ್ಣನಾದವನು ಪಂಚೇಂದ್ರಿಯಗಳನ್ನು ಒಳಗೆ ಸೆಳೆದುಕೊಳ್ಳುವ ಮೂಲಕ ಹೊರಗಿನ ಗಲಾಟೆಯಿಂದ ರಕ್ಷಿತನಾಗ್ತಾನೆ. ಸ್ಥಿತಪ್ರಜ್ಞ ಹಾಗೇನೆ ತನ್ನ ಶರೀರ ಪೋಷಣೆಗೆ ಬೇಕಾದಷ್ಟು ವ್ಯವಹಾರಗಳನ್ನು ಇಂದ್ರಿಯಗಳ ಮೂಲಕ ನೆರವೇರಿಸ್ತಿರ್ತಾನೆ. ಆದರೆ ವಿಷಯ ವಸ್ತುಗಳ ಮೂಲಕ ಅವನನ್ನು ಪ್ರಪಂಚಕ್ಕೆ ಕಟ್ಟಿ ಹಾಕೋದಿಕ್ಕೆ ಯಾರಾದರೂ ಪ್ರಯತ್ನ ಪಟ್ಟರೆ ಅವನು ತನ್ನ ಇಂದ್ರಿಯಗಳನ್ನು ಅಂತರ್ಮುಖ ಮಾಡ್ತಾನೆ. ಮನಸ್ಸನ್ನು ಇಂದ್ರಿಯದ ಕಡೆ ಹರಿದು ಹೋಗದಂತೆ ನೋಡ್ಕೊಳ್ತಾನೆ. ಕೆಲವು ವೇಳೆ ವಿಷಯ ವಸ್ತುಗಳಿಂದ ನಾವು ಓಡಿ ಹೋಗೋದಿಕ್ಕೆ ಆಗೋದಿಲ್ಲ. ನಮಗೆ ಬೇಡದೇ ಇದ್ದರೂ ಅವು ನಮ್ಮೆದುರಿಗೆ ಬರುತ್ತೆ. ಆದರೆ ನಾವು ಅವುಗಳೊಡನೆ ವ್ಯವಹರಿಸಿ ಸಂಬಂಧವನ್ನು ಕಲ್ಪಿಸಿಕೊಂಡಾಗಲೇ ಅದರ ದಾಸರಾಗಬೇಕಾದ್ರೆ. ಆದರೆ ಸ್ಥಿತಪ್ರಜ್ಞ ಇಲ್ಲಿ ತಡಿತಾನೆ. ಹೇಗೆ ಎರಡು ಕೈಗಳು ಸೇರಿದರೆ ಚಪ್ಪಾಳೆ ಆಗುವಂತೆ ಬಾಹ್ಯ ವಸ್ತು ಮತ್ತು ಇಂದ್ರಿಯ ಒಟ್ಟಿಗೆ ಸೇರಿದರೆ ಒಂದು ಅನುಭವ ಆಗತ್ತೆ. ಪ್ರಪಂಚದ ಮೇಲೆ ಸ್ಥಿತಪ್ರಜ್ಞನಿಗೆ ಹತೋಟಿ ಇಲ್ಲ. ಅದನ್ನು ಬದಲಾವಣೆ ಮಾಡೋದಿಕ್ಕೂ ಆಗೋದಿಲ್ಲ. ಆದರೆ
ಯಾವುದರ ಮೇಲೆ ಅವನಿಗೆ ಅಧಿಕಾರವಿರುತ್ತೋ ಅದನ್ನು ತಡೆಗಟ್ತಾನೆ. ಅನುಭವ ಆಗೋದಿಕ್ಕೆ ಅವನು ಬಿಡೋದಿಲ್ಲ. ಸ್ಥಿತಪ್ರಜ್ಞನ ಇಂದ್ರಿಯಗಳಾದರೂ ಅವನ ಆಜ್ಞಾನುಸಾರ ವರ್ತಿಸುತ್ತಿರುತ್ತೆ. ಹೇಗೆ ಅಂದರೆ, ಒಳ್ಳೆಯ ಡ್ರೈವರು ಕಾರು ಎಷ್ಟು ವೇಗವಾಗಿ ಹೋಗ್ತಿದ್ರೂ ಕ್ಷಣಾರ್ಧದಲ್ಲಿ ನಿಲ್ಲಿಸಬಲ್ಲ. ಹಾಗಿದೆ ಸ್ಥಿತಪ್ರಜ್ಞನಿಗೆ ತನ್ನ ಇಂದ್ರಿಯಗಳ ಮೇಲಿನ ಒಡೆತನ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ. ಆಮೆಯು ತನ್ನ ಅಂಗಗಳನ್ನು ಒಳಕ್ಕೆ ಎಳೆದುಕೊಂಡು ತನ್ನನ್ನು ತಾನು ರಕ್ಷಿಸಿಕೊಳ್ಳುವಂತೆ, ಅದೇ ರೀತಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ, ಇಂದ್ರಿಯಗಳನ್ನು ಅವುಗಳ ವಿಷಯಗಳಿಂದ ಹಿಂತೆಗೆದುಕೊಳ್ಳುವ ಮತ್ತು ಬೇಕಾದಾಗ ಹೊರಬರುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಬೇಕು. ಈ ಸಾಮರ್ಥ್ಯವನ್ನು ಬೆಳೆಸಿಕೊಂಡು ಸ್ವಾತಂತ್ರ್ಯವನ್ನು ಸಿದ್ಧಿಸಿಕೊಂಡ್ರೆ ಆಗ ಸ್ಥಿತಪ್ರಜ್ಞರಾಗುವೆವು. ತಸ್ಯ ಪ್ರಜ್ಞಾ ಪ್ರತಿಷ್ಠಿತ, ಆಗ ಆತನ ಪ್ರಜ್ಞೆಯು ಸ್ಥಿರವಾಗಿರುವುದು. ಒಬ್ಬ ಯೋಗಿಯ ಅಥವಾ ಭಕ್ತನ ಅಥವಾ ಆತ್ಮ ಸಾಕ್ಷಾತ್ಕಾರ ಪಡೆದವನ ಪರೀಕ್ಷೆ ಆತನು ತನ್ನ ಯೋಜನೆಗೆ ಅನುಗುಣವಾಗಿ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲನೇ ಅನ್ನೋದು. ಬಹುಮಂದಿ ಇಂದ್ರಿಯಗಳ ಸೇವಕರಾಗಿರ್ತಾರೆ ಮತ್ತು ಇಂದ್ರಿಯಗಳು ಬಯಸಿದಂತೆ ನಡೆದುಕೊಳ್ತಾರೆ. ಯೋಗಿಯ ಸ್ಥಿತಿ ಏನು ಅನ್ನೋ ಪ್ರಶ್ನೆಗೆ ಇದು ಉತ್ತರ. ಇಂದ್ರಿಯಗಳನ್ನು ವಿಷಸರ್ಪಗಳಿಗೆ ಹೋಲಿಸ್ತಾರೆ. ಅವು ಯಾವ ನಿರ್ಬಂಧವಿಲ್ಲದೆ ಹೊಣೆ ಇಲ್ಲದೆ ನಡೆದುಕೊಳ್ಳೋದಕ್ಕೆ ಬಯಸುತ್ತವೆ. ಸರ್ಪಗಳನ್ನು ನಿಯಂತ್ರಿಸುವ ಹಾವಾಡಿಗನಂತೆ ಯೋಗಿ ಅಥವಾ ಭಕ್ತನು ಶಕ್ತನಾಗಿರಬೇಕು. ಅವು ಸ್ವತಂತ್ರವಾಗಿ ಕಾರ್ಯಪ್ರವೃತ್ತವಾಗಲು ಆತನು ಅವಕಾಶವನ್ನೇ ಕೊಡೋದಿಲ್ಲ. ವೇದಾಂತದಲ್ಲಿ ವಿಷಯ ಗ್ರಹಣದ ನಿರೂಪಣೆ ಹೀಗಿದೆ. ಜಾಗೃತವಾಗಿರುವ ಮನಸ್ಸು ಇಂದ್ರಿಯಗಳ ಮೂಲಕ ವಿಷಯ ವಸ್ತುಗಳನ್ನು ಸೇರಿ ಅವುಗಳ ರೂಪ ಪಡೆದು ಆ ವಿಷಯ ವಸ್ತುಗಳ ಜ್ಞಾನವನ್ನು ಗ್ರಹಿಸುತ್ತೆ. ಇದೇ ಭಾವನೆಯನ್ನು ಉಪನಿಷತ್ತಿನಲ್ಲಿ ಹೀಗೆ ಹೇಳಿದೆ. ಜ್ಞಾನದ ಬೆಳಕು ಕಪಾಲದ 7 ರಂಧ್ರಗಳ ಮೂಲಕ ಹೊರಬಂದು ಪ್ರಜ್ಞೆಯ ಪ್ರತಿಯೊಂದು ವಿಶೇಷವಾದ ಕಿರಣವೂ ವಿಷಯ ವಸ್ತುಗಳನ್ನು ಬೆಳಗುತ್ತೆ. ಹೀಗೆ ಕಣ್ಣುಗಳ ಮೂಲಕ ಹಾದು ಹೋಗುವ ಬೆಳಕು ರೂಪವನ್ನು ಮತ್ತು ವರ್ಣವನ್ನು ಮಾತ್ರ ಬೆಳಗತ್ತೆ. ಕಿವಿಗಳ ಮೂಲಕ ಹಾದು ಹೋಗುವ ಬೆಳಕು ಶಬ್ದಗಳನ್ನು ಬೆಳಗುತ್ತೆ. ಹೇಗೆ ವಿದ್ಯುತ್ ಶಕ್ತಿಯ ಬಲ್ಬು ಕೋಣೆಯ ವಸ್ತುಗಳನ್ನು ಬೆಳಗಿದರೆ ಅದೇ ವಿದ್ಯುತ್ ಶಕ್ತಿಯ ಕ್ಷಕಿರಣದ ಕೊಳವೆಯ ಮೂಲಕ ಹೊರಟಾಗ ಸಾಧಾರಣ ಕಣ್ಣುಗಳಿಗೆ ಗೋಚರವಾಗದುದನ್ನು ಸಹ ಬೆಳಗಿಸುವ ಉದಾಹರಣೆಯನ್ನು ನಾವು ನೋಡಬಹುದು. ಅದೇ ರೀತಿಲಿ ನಮ್ಮ ಪ್ರತಿಯೊಬ್ಬರಲ್ಲೂ ಒಂದೇ ಅರಿವಿನ 5 ನಿರ್ದಿಷ್ಟ ಕಿರಣಗಳು ಹೊರಗೆ ಹಾದು ಬಾಹ್ಯ ಪ್ರಪಂಚದ ಸಂಪೂರ್ಣ ಜ್ಞಾನವನ್ನು ನಮಗೆ ಕೊಡುತ್ತವೆ. ಈ ಜ್ಞಾನದ 5 ಮಾರ್ಗಗಳು ಅಸಂಖ್ಯಾತ ಪ್ರಚೋದನೆಗಳನ್ನು ಹೊರಗಿನ ಪ್ರಪಂಚದಿಂದ ಮನಸ್ಸಿಗೆ ತಂದಾಗ ಮನಸ್ಸು ಗೊಂದಲಕ್ಕೆ ಒಳಗಾಗುತ್ತೆ. ಒಬ್ಬ ಕುರುಡನಾಗಿದ್ದರೆ ಅವನ ಬಳಿ ಹಾದು ಹೋಗುವ ಸೌಂದರ್ಯ ರಾಶಿ ಅವನ ಮನಸ್ಸನ್ನು ಕಲ್ಕೋದಿಲ್ಲ. ಹಾಗೆ ಕಿವುಡನಾಗಿದ್ದರೆ ಅವನಿಗೆ ಯಾರ ಬೈಗಳು ಕೇಳಿಸೋದಿಲ್ಲ. ಆದ್ದರಿಂದ ಹೃದಯದಲ್ಲಿ ಗೊಂದಲ ಏಳೋ ಪ್ರಮೇಯವೇ ಇರೋದಿಲ್ಲ. ಹಾಗೆ ರುಚಿ ನೋಡದ ಮತ್ತು ವಾಸನೆಯನ್ನು ಗ್ರಹಿಸದ ವಿಷಯ ವಸ್ತುಗಳು ಹೃದಯದಲ್ಲಿ ಎಂದೂ ತಳಮಳವನ್ನು ಉಂಟು ಮಾಡೋದಿಲ್ಲ. ತನ್ನ ಇಂದ್ರಿಯಗಳನ್ನು ತನಗೆ ಬೇಕಾದಾಗ ಅವುಗಳ ಕ್ಷೇತ್ರದಿಂದ ಒಳಗೆ ಎಳೆದುಕೊಳ್ಳಬಲ್ಲಂಥವನೇ ಸ್ಥಿತಪ್ರಜ್ಞನು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಿದ್ದಾನೆ. ಹೇಗೆ ಆಮೆಯು ಎಲ್ಲ ಕಡೆಗಳಿಂದಲೂ ತನ್ನ ಅವಯವಗಳನ್ನು ಒಳಕ್ಕೆಳೆದುಕೊಂಡು ಬದುಕುತ್ತದೆಯೋ ಹಾಗೆ ಯಾರು ಇಂದ್ರಿಯ ವಿಷಯಗಳಿಂದ ತನ್ನ ಇಂದ್ರಿಯಗಳನ್ನೆಲ್ಲ ಒಳಕ್ಕೆಳೆದುಕೊಂಡು ಜೀವಿಸುತ್ತಾನೋ ಅಂತಹವನ ಪ್ರಜ್ಞೆಯು ಸ್ಥಿರವಾಗಿರುವುದು.